ಮಾತಾಡಿ ಏನ್ರ ಅಪ್ಪು ಸರ್ ಬಗ್ಗೆ ಏನ್ರ ಮಾತಾಡಿ ಅದೇ ಅವ್ರ ಬಗ್ಗೆ ಏನೋ ಮಾತಾಡಿ ಒಂದು ಸ್ವಲ್ಪ ಡೈಲಾಗ್ ಹೊಡೀರಿ. ಅವ್ರ ಡೈಲಾಗ್ ಏನಾರು ಹೇಳಿ ಅಪ್ಪು ಸರ್ದು ಅಲ್ಲಿ ಹಾಕಿದ್ರಲ್ಲ ಕಾಮೆಂಟ್ಸ್ ಎಲ್ಲ ಅದೇ ಡೈಲಾಗ್ ಇದೆಲ್ಲ. ಅವ್ರನ್ನ ಗೆದ್ದ ಮಾತ್ರಕ್ಕೆ ನೀನು ಅಜಯನಲ್ಲ ತಾಕತ್ತಿದ್ರೆ ನನ್ನ ಗೆಲ್ಲು ಅಷ್ಟೇ. ಅಪ್ಪ ನೋಡಿ ನಾವು ಹೊಡೆದ್ರೆ ನಾಳೆ ಪೇಪರಲ್ಲಿ ನಂದೇ ಹೆಡ್ಲೈನ್ಸ್ ಅಂತಂದ್ರೆ ನೋಡಿ ಅವೆಲ್ಲ ಡೈಲಾಗ್ಸೇ ಅದು. ಕ್ಯಾಮ್ರಾ ಕ್ಲಿಯರಾಗಿ ಬರ್ತಾ ಇದೆಯಾ? ಹಾಂ ಬರುತ್ತಲ್ಲ. ಬನ್ನಿ ನೋಡೋಣ. ಹೊಸ ಮೊಬೈಲ್ ತೊಗೊಂಡಿರೋದು ಬರುತ್ತೆ, ಚೇಂಜ್ ಮಾಡಿಸ್ಬೇಕಷ್ಟೇ. ಟೆಂಪರ್ ಗ್ಲಾಸ್ ಹಿಂದೆ ನೋಡಿ ಕ್ಯಾಮ್ರಾ ನಂಗೆ. ಮನೆ ಹತ್ರನಾ? ಬೇಜಾರಾಗುತ್ತಣ್ಣ ನಿಜವಾಗ್ಲೂ. ಫಸ್ಟ್ ಟೈಮ್ ಬೆಂಗಳೂರು ಕಾಲಿಟ್ಟಾಗ 2009 ಅವ್ರ ಮನೆ ಹುಡುಕೊಂಡು ಇದಕ್ಕೆ ಬಂದಿದೆ ಸರ್. ಏನೋ ಗೊತ್ತಿಲ್ಲ ನಾನು ಬೆಂಗಳೂರಲ್ಲಿ 2009 ಬಂದಿದ್ದು. 2009 ಬಂದಿದ್ದು ಹಳ್ಳೆಲ್ಲ ಹೆಂಗೋ ಮಾಡಿ ಒಟ್ಟು ಅವ್ರನ್ನ ಭೇಟಿ ಮಾಡಲೇಬೇಕಂತ ಬಂದಿದ್ದು ಆ ಟೈಮಲ್ಲಿ. ಅವಾಗ ಇದು ಸದಾಶಿವನಗರಲ್ಲಿ ಮನೆ ಕಟ್ತಾಯಿದ್ರು ಅವರು. ಬಳ್ಳಾರಿ ರೋಡು ಆಟಿನವರ ಮನೆ ಬಾಡಿಗೆ ಇದ್ರು. ಹೋದ್ವಿ, ಬಾಸ್ ಮನೆಯಲ್ಲೇ ಇದ್ದರು, ಒಳಗಡೆ ಯಾರೋ ಬಂದು ಮೀಟಿಂಗ್ ನಡೀತಾ ಇತ್ತು. ವೇಟ್ ಮಾಡಿದ್ವಿ. ಆಮೇಲೆ ಇಲ್ಲ ಹಿಂಗೆ ಉತ್ತರ ಕರ್ನಾಟಕ ಹಿಂಗೆ ಹುಬ್ಳಿ ಅಂದ ತಕ್ಷಣ ಒಳಗಡೆ ಕರ್ಕೊಂಡು ಕುಡಿಸಿ ಹೋಗಿ ಮಜ್ಜಿಗೆ ಕುಣಿಸಿ ಇಲ್ಲಿ ಯಾಕೆ ಬಂದಿದ್ದೀರಾ, ಹೆಂಗೆ ಏನು ಎಲ್ಲ ಚೆನ್ನಾಗಿದ್ದೀರಾ, ನೀವು ಹೆಂಗಿದ್ದೀರಾ, ಹೆಂಗೆ ಬಂದಿದ್ದೀರಾ, ಹೆಂಗೆ ಬಸ್ಸಿಗೆ ಬಂದ್ರೆ ಟ್ರೈನಿಗೆ ಬಂದ್ರೆ ಚೆನ್ನಾಗಿದ್ದೀರಾ, ಒಂದು 4 ಒಳ್ಳೆ ಮಾತಾಡಿ ಮಜ್ಜಿಗೆ ಕುಡಿಸೋದು ಸರ್. ಬಸ್ ಅವಾಗ ಇದೇ ಸಮೀರ್ ಟೈಮೇ ಸಖತ್ ಬಿಸಿಲು. ಈ ಆಟೋವ್ರು ನೋಡೋದು ಸಖತ್ ಅಡ್ಡಾಡಿಸ್ಬಿಟ್ರೆ ಹಾಕೊಡಿ. ಅವಾಗ ಒಂದು ಒಳಗಡೆ ಕುಣಿಸಿ ಒಂದು 4 ಮಾತಾಡಿ ಮಜ್ಜಿಗೆ ಕುಣಿಸಿ ಎಲ್ಲ ಮಾತಾಡಿ ಫೋಟೋ ಗಿಟೋ ಎಲ್ಲ ಕೊಟ್ಟು ಇದು ಮಾಡೋದು. ಅಂದರೆ ಆ ಟೈಮಲ್ಲಿ ನಮಗೆ ಬೇಸಿಕ್ಸ್ ಆಟ ನಮಗೆ ದೊಡ್ಡ ಇವೆಲ್ಲ ಫೋನ್ ಇರಲಿಲ್ಲ. ಅವಾಗ ಚಿಕ್ಕದು ಹೆಡ್ಸೆಟ್ ಬರ್ತು ನೋಡಿ, ಕೀಪ್ ಹೆಡ್ಸೆಟ್ಟು, ಅದು ಸಿಕ್ಕರೆ ದೊಡ್ಡದು ನಮಗೆ. ಅವಾಗಿದ್ದೆ ಅದೇ ಮೊಬೈಲ್ ಇದೆಲ್ಲ ಬಂದಿರಲಿಲ್ಲ ಇರಲಿಲ್ಲ ಅವಾಗ. ಬಂದಿರಲಿಲ್ಲ, ಇದೆಲ್ಲ ಬಂದಿದೆ 2014 ಮೇಲೆ. ಅವಾಗ ಏನೋ ಅದು ಸ್ಯಾಮ್ಸಂಗ್ ಯಾವುದೋ ಚಿಕ್ಕ ಇದು ಹೆಡ್ಸೆಟ್ ಬಂತು ನೋಡಿ, ಕೀಪ್ ಹೆಡ್ಸೆಟ್, ಅದು ಬಂತು. ಜಾಸ್ತಿ ಅವ್ರು ನೋಡಿದ ತಕ್ಷಣನೇ ಅದೇನೋ ಅದು ಯಾರೋ ಮಾತಾಡೋಕ್ಕೆ ಮಾತೇ ಬರ್ತಿಲ್ಲ ಅವ್ರು ನೋಡಿದ ತಕ್ಷಣ. ಅದೇನೇ ಏನೋ ಒಂಥರ ದೇವ್ರು ಬಂದು ಹಿಂಗೆ ಹೆಗಲ ಮೇಲೆ ಕೈ ಹಾಕೊಂಡು ಹಂಗೆ ಮಾತಾಡ್ಕೊಂಡು ಒಳಗಡೆ ಕರ್ಕೊಂಡು ಕುಂಡಿಸೋದು. ಕುಡಿಸಿದ ಮೇಲೆ ನಮಗೆ ಆಶ್ಚರ್ಯ ಆಗೋಗ್ಬಿಡ್ತು, ಇಷ್ಟು ಈಜಿಯಾಗಿ ಸಿಕ್ಬಿಟ್ರಲ್ಲ. ನಾವು ಟಿವಿಯಲ್ಲೆಲ್ಲ ನಮಗೆಲ್ಲ ಊರಲ್ಲೆಲ್ಲ ನೋಡ್ತಾ ಇದ್ವಲ್ಲ, ಖುಷಿ ಪಡ್ತಾ ಇದ್ವಿ. ಇವಾಗ ಟಿವಿಯಲ್ಲಿರೋ ಆ್ಯಕ್ಟ್ರು ನಮಗೆ ಸಡನ್ನಾಗಿ ಹಿಂಗೆಲ್ಲ ಒಳಗಡೆ ಕುಡಿಸಿ ಮಜ್ಜಿಗೆ ಕುಡಿಸಿ ಮಾತಾಡ್ತಾರೆ ಅಂದ್ರೆ ನಮಗೆ ಖುಷಿ, ಅದು ಖುಷಿ ಆಗೋಗಿದೆ. ಬಟ್ ಶಾಕ್ ಆಗೋಗಿರುತ್ತೆ. ಆಮೇಲೆ ಉತ್ತರ ಕರ್ನಾಟಕ ಸಖತ್ ಪ್ರಿಯ ಅವರು. ಅದು ಹುಬ್ಳಿ, ನಮ್ಮ ಹೊಸಪೇಟೆ, ಕರ್ನಾಟಕ. ಆಮೇಲೆ ಸಖತ್ ಇದಾಯ್ತು, ಖುಷಿ ಆಯ್ತು, ಮಾತಾಡಿದೆ, ಇದು ಮಾಡಿದೆ. ಆಮೇಲೆ ಅದಾದ್ಮೇಲೆ 2 ಇಯರ್ಸ್ ಇದು ಮಾಡೋಕ್ಕಾಗಿಲ್ಲ. ಇಲ್ಲಿ ಬಂದು ಆಮೇಲೆ ಬೆಂಗಳೂರು ಇಲ್ಲೇ ಸೆಟ್ಲ್ ಆದ್ವಿ. ಆಮೇಲೆ ಕೆಲಸದಲ್ಲಿ ಬಿಜಿ ಆಗಿಬಿಟ್ಟೆ ನಾನು ಒಂದು 2-3 ವರ್ಷ. ಆಮೇಲೆ ಒಂದು ಸೀರಿಯಲಲ್ಲಿ ಕೆಲಸ ಸೇರಿಕೊಂಡೆ. ಅಂದ್ರೆ ಫಿಲಮ್ ಹೊತ್ತು ಸಖತ್ ಫಿಲಮ್ ಹೊತ್ತು ನನಗೆ. ಸೀರಿಯಲಲ್ಲಿ ಅಸಿಸ್ಟೆಂಟಾಗಿ ಕೆಲಸ ಕ್ಯಾಮ್ರಾ ಅಸಿಸ್ಟೆಂಟ್, ಲೈಟಿಂಗ್ಸು, ಕ್ಯಾಮ್ರಾ ಅಸಿಸ್ಟೆಂಟಾಗಿ ಕೆಲಸ ಸೇರಿಕೊಂಡೆ. ಅದು ಮಾಡಿದೆ, ಇದು ಮಾಡಿದೆ. ಆಮೇಲೆ 2014 15 ಮತ್ತೆ ತಿರ್ಗಿ ಅವಾಗ ಸಿಗೋರು ಹಂಗೆ ಮಾತಾಡ್ತಾ ಮಾಡ್ತಾಯಿದ್ದೆ. ನನಗೆ 2016 17 ಒಂದು ಈ ಥರ ದೊಡ್ಡ ಫೋನು ನಾನೇ ಸಂಪಾದನೆ ಮಾಡ್ಬಿಟ್ಟು ತೊಗೊಂಡಿದ್ದು. ಹೌದು, ಅವಾಗಲೇ ಬಂದಿದ್ದಣ್ಣ, ಒಂದು 2013 ಬಂದಿದ್ದು. 16 17 ಫೋನ್ ಸಿಕ್ತು ಕೈಯಲ್ಲಿ. ಅವಾಗ ನೋಡಿ ನಾನು ಆಮೇಲೆ ಸೀರಿಯಲ್ ಇದರಲ್ಲೇ ಇದ್ದೆ. ಆಮೇಲೆ ಒಂದ್ಸತಿ ಕ್ಯಾಮ್ರಾನ್ ಸೇರಿಕೊಂಡೆ, ಅಲ್ಲಿ ಶಿಫ್ಟ್ ಆಗ್ತಾ ಇದ್ದೆ. ಅವಾಗ ಕಂಟಿನ್ಯೂ ಸ್ಟುಡಿಯೋದಲ್ಲಿ ಸಿಗೋರು ನಾವು ಮಾತಾಡ್ತಾ ಇದ್ದೆ, ಮಾಡ್ತಾ ಇದ್ದೆ. ಆಮೇಲೆ ಮನೆ ಹತ್ರ ಬಂದು ನೀನೇ ಅಲ್ವಾ ಸಾಗರು ಅಂದ. ಹೌದು ಸರ್, ಹೌದು ಬಸ್ ಅಂತ. ಆಮೇಲೆ ಸಿಕ್ಕಿದ್ದು ಏನೋ ಒಂದು 5 ಸತಿ, ಒಂದು 6 ಸತಿ ಸಿಕ್ಬಿಟ್ರೆ ಸರ್. ಆಮೇಲೆ ಒಂದು 3-4 ಸತಿ ಫೋಟೋ ತಗೊಂಡೆ. ಆಮೇಲೆ ಇನ್ನೊಬ್ಬರು ನಮ್ಮ ಬಾಸ್ ಜೊತೆ ಒಂದು ಸತಿ ಫಂಕ್ಷನ್ಗೆ ಹೋದಾಗ ಅಲ್ಲೂ ಬಂದರು. ಪ್ರತಿ ಸತಿ ಸಿಕ್ಕಾಗ ಒಂದು ಅದು ಒಂಥರ ಏನೋ ರಿಲೇಷನ್ಶಿಪ್ ಹಂಗೆ ಬೆಳ್ಕೊಂಡು ಹೋಯ್ತು. ಖುಷಿ ನಮಗೆ ಅವ್ರು ನೋಡಿದ್ರೆ ಒಂದು ಖುಷಿ. ಆಮೇಲೆ ಆ ಸರ್ವಣಿಗೆ ಎಲ್ಲ ಕೆಲಸ ಹೆಬ್ಬಾಳು, ಯಲಂಕ, ಆಮೇಲೆ ಸದಾಶಿವನವರು ಒಂದು ಕೆಲಸ ಏನೋ ಆ ಸರ್ವಣಿಗೆ ಕೆಲ್ಸಕ್ಕೆ ಹೋದಾಗ
ಅವ್ರ ಮನೆ ಮುಂದೆ ಒಂದು ಸುಮ್ಮನೆ ಒಂದು ಬೀಟ್ ಹಾಕೊಂಡು ಹೋಗೋದು, ಬಾಸ್ ಇದೆ ಮಾತಾಡ್ಸ್ಕೊಂಡು ಹೋಗೋಣ ನೋಡ್ಕೊಂಡು ಹೋಗೋಣ ಅಂತ. ಏನೋ ನಮ್ಗೆ ಏನೋ ಒಂದು ದೇವ್ರ ದರ್ಶನ ಆದಂಗೆ, ದೇವ್ರ ದರ್ಶನ ಆದಂಗೆ. ಸುಮ್ಮನೆ ಏನಂದ್ರೆ ಅವ್ರ ಮನೆ ಹೋಗ್ಬೇಕು, ಅವರು ಗಾಡಿ ಅವ್ರ ಮನೆ ಹತ್ರ ಇದ್ರೆ ಫಾರ್ಚುನರ್ ಗಾಡಿ ಒಂದು ಇದು ಸಿಲ್ವರ್ ಕಲರ್ ಆಚೆ ನಿಂತಿರುತ್ತೆ, 144 ನಂಬರ್ ಗಾಡಿ ನಂಬರ್. ಅದು ಗಾಡಿ ನಂಬರ್ ಗೊತ್ತು ನನಗೆ. ಅವ್ರು ಯಾವ್ದು ಯೂಸ್ ಮಾಡ್ತಾರೆ ಗಾಡಿ ನಂಬರು 144 ಫಾರ್ಚುನರ್ ಸಿಲ್ವರ್ ಕಲರ್. ಇಲ್ಲ ಕಾರು 2 ವೀಲರ್ ಅವ್ರು ಯಾಕ್ರಿ ಓಡಾಡ್ತಾರೆ. ಭುಜ ಒಂದು ಐತೆ, ಅದು ಏನೋ ಶೋಕಿಗೆ ಅಂತ ಹೇಳ್ಬಿಟ್ಟು ಅಲ್ಲಿ ಸುಮ್ಮನೆ ಬೈಕ್ ರೈಡ್ ಹೋಗ್ಬೇಕಂದ್ರೆ ಅವ್ರ ಮಕ್ಕಳ ಕೈಯಲ್ಲಿ ಕೇರ್ ಮಾರ್ಕೆಟ್ ಬರ್ತಾ ಇದ್ರು. ಅವ್ರ ಮಕ್ಕಳು ಸೇರಿಸಿದ್ದು ಕೇರ್ ಮಾರ್ಕೆಟ್. ಅಲ್ಲೊಂದು ಯಾವುದೋ ಒಂದು ಸ್ಕೂಲ್ ಇದೆ, ಅಲ್ಲಿ ಪಿಕಪ್ಗೆ ಡ್ರಾಪಿಗೆ ಇವರೇ ಬರ್ತಾ ಇದ್ರು. ಇವರೇ ಬರ್ತಾ ಇದ್ರು. ಅನ್ನಬಾಂಡ್ ಶಿಫ್ಟಿಂಗ್ ಟೈಮಲ್ಲಿ ಸೈಕಲಲ್ಲಿ ಹೆಲ್ಮೆಟ್ ಹಾಕೊಂಡು ಕನಕಪುರ ರೋಡಲ್ಲಿ ಹೋಗ್ತಾ ಇದ್ರು. ಅದೇನಾಗಿದೆ ಅಂದ್ರೆ ಕೊನೆಕೊಂಡೆ ಕ್ರಾಸ್ ಹತ್ರ, ಅಯ್ಯೋ ಬೈಕ್ ಮೇಲೆ ಹೆಲ್ಮೆಟ್ ಹಾಕಲ್ಲ ಯಾವ ಗುರು, ಸೈಕಲ್ ಮೇಲೆ ಹೆಲ್ಮೆಟ್ ಹಾಕೊಂಡೆ ಅಂತ ಜನಗಳು ಚಿಕ್ಕ ಮಕ್ಕಳು ಏನೋ ಇದು ಮಾಡ್ಬಿಟ್ರು. ಯಪ್ಪ ಸ್ವಲ್ಪ ಬೇಜಾರಾಗೋಗ್ಬಿಡ್ತು. ಆಮೇಲೆ ಅಲ್ಲಿ ನಿಂತ್ಕೊಳ್ಳಲ್ಲ ಅಂದ್ರೆ ಅಲ್ಲಿ ಕನಕಪುರದಲ್ಲಿ ಯಾವುದೋ ಒಂದು ಇದರಲ್ಲಿ ಸೀನ್ ಇದೆ ನೋಡಿ, ಆ ಕೆರೆ ಮೇಲೆ ಅದಿಲ್ಲ ಅರವಳಿ ಹತ್ರ, ಅರವಳಿ ಕನಕಪುರ ಮಧ್ಯ ಆ ಕೆರೆ ಹತ್ರ ಎಲ್ಲಿ ಸೀನ್ ಇದ್ದಿದ್ದು ಅಂದ್ರೆ ಯಾರು ಜನಗ ಕೂಣು ಹಿಡಿಬಾರ್ದು ಅಂತ ಹೇಳ್ಬಿಟ್ಟು ಹೆಲ್ಮೆಟ್ ಹಾಕೊಂಡು ಇದ್ರ ಮೇಲೆ ಸೈಕಲ್ ಮೇಲೆ ರೈಡ್ ಹೋಗ್ತಾ ಇದಾರೆ ಕನಕಪುರ ರೋಡ್. ಹಿಂಗೆ ಬಸವನಗುಡಿ, ಜಯನಗರ, JP ನಗರ, ಸಾರಕ್ಕಿ ಹಿಂಗ್ ಹೋಗ್ತಾ ಇದಾರೆ. ಕನಕಪುರ ಹತ್ರ ಯಾವ ಹುಡುಗರು ಇದು ಮಾಡ್ಬಿಟ್ಟವ್ರ ಅವ್ರಿಗೆ ಸೈಕಲ್ ಮೇಲೆ ಯಾವ ಹುಡುಗರು 2 ವೀಲರ್ ಮೇಲೆ ಹೆಲ್ಮೆಟ್ ಹಾಕಲ್ಲ, ಇವಾಗ ಸೈಕಲ್ ಮೇಲೆ ಹೆಲ್ಮೆಟ್ ಗೊತ್ತಿರಲ್ಲ. ಇಲ್ಲ ಅವ್ರು ಹೇಳವ್ರೆ, ಒಂದು ಮೀಡಿಯಾದಲ್ಲಿ ಹೇಳವ್ರೆ. ಆಮೇಲೆ ಸಕ್ಕ ಸಿಂಪ್ಲಿಸಿಟಿ ರಾಜ್ಕುಮಾರ್ ಸರ್ ಹೆಸರು ಇಟ್ಕೊಂಡು ಅವ್ರು ಏನು ಮಾಡ್ಬೋದು, ಹೆಂಗೆ ಬೇಕಾದ್ರೆ ಇದು ಮಾಡ್ಬೋದು, ಮಾಡಿಲ್ಲ ಅವರು. ಯಾವ ರೀತಿಯಲ್ಲಿ ಬದುಕಬೇಕು, ಯಾವ ರೀತಿಯಲ್ಲಿ ಅವ್ರು ರಾಜ್ಕುಮಾರ್ ಸರ್ ಹೆಸರು ಕಾಪಾಡ್ಕೋಬೇಕು, ಅದೇ ರೀತಿಯಲ್ಲಿ ಬದುಕಿದ್ರು. ಆ ರೀತಿಯಲ್ಲೇ ಒಳ್ಳೆ ಕೆಲಸಗಳು ಮಾಡಿಬಿಟ್ಟು ಇವಾಗ ಅವ್ರು ಹೋದ್ರು, ಜನಗಳ ಮನಸ್ಸಲ್ಲಿ ದೇವರಾಗ್ಬಿಟ್ರು. ಜನಗಳ ಮನಸ್ಸಿಗೆ ದೇವರಾಗ್ಬಿಟ್ರು. ಇವಾಗ ನೋಡಿ ಒಂದೊಂದು ರೋಡ್ಗಳು ನೋಡಿ, ಒಂದೊಂದು ಸರ್ಕಲ್ಗಳು ನೋಡಿ, ಅವ್ರ ಮೂರ್ತಿಗಳು ಮಾಡಿಬಿಟ್ಟವ್ರು, ಬ್ಯಾನರ್ಗಳು ಕಾಣುತ್ತೆ. ಕಣ್ಣೀರು ಬರುತ್ತೆ ನಿಜವಾಗ್ಲೂ. ಮತ್ತೆ ಇನ್ನೆಷ್ಟೋ ಜನಗಳು ಮೊಬೈಲ್ ವಾಲ್ ಪೇಪರ್ ಇಟ್ಟವ್ರೆ, DP ಇಟ್ಟವ್ರೆ. ಇನ್ನು ಕೆಲವರು ಹೋಟ್ಲಲ್ಲಿ ಮನೆಯಲ್ಲಿ ಅವ್ರ ಫೋಟೋ ಇಟ್ಬಿಟ್ಟು ಪೂಜೆನೇ ಮಾಡ್ತಾರೆ. ಫುಲ್ ಫೋಟೋ ನೋಡಿದ್ದೀನಿ ಅವ್ರದ್ದು ಫ್ರೇಮು ಫೋಟೋ ಮಾಮೂಲಿ ಅದೇ ಥರ ನನಗೆ ಕಣ್ಣೀರು ಬರುತ್ತೆ ಒಂದೊಂದ್ಸಲ. ನಮ್ಮ ಇಂಡಸ್ಟ್ರಿಯಲ್ಲೇ ಅವ್ರ ಥರ ಮನಸ್ಸು, ಅವ್ರ ಥರ ಇದನ್ನ ಯಾರಿಗೂ ಬರೋಕ್ಕೆ ಸಾಧ್ಯನೇ ಇಲ್ಲ ಸರ್. ಅವ್ರನ್ನ ಕಳ್ಕೊಂಡು ನಮಗೆ ಏನೋ ಒಂದು ಯಾರೋ ನಮ್ಮ ಮನೆಯವ್ರನ್ನೇ ಯಾರೋ ಕಳ್ಕೊಂಡಿದ್ವಿ, ಈ ಥರ ಫೀಲು. ಹೌದು, ದೇವ್ರನ್ನೇ ಕಳ್ಕೊಬಿಟ್ಟಂಗೆ ಅಷ್ಟೇ. ನೋಡಿ ನಮ್ಮ ಮನೇಲಿ ದೇವರಲ್ಲಿ ಶಿವನು ಪಾರ್ವತಿ ಏನೋ ಹಿಂಗಿರ್ತಾರೆ, ಈ ಥರ ಈ ದೇವ್ರನ್ನೇ ಕಳ್ಕೊಂಡು ಯಾವುದೋ ಒಂದು ದೇವ್ರ ಕಳ್ಕೊಂಡಂಗೆ. ಇವಾಗ ಅವ್ರ ವಿಡಿಯೋಗಳು, ಅವ್ರ ಮೂವಿಗಳ ಮುಖಾಂತರ ಅವ್ರು ನೋಡಿ ನಾವು ಏನೋ ಖುಷಿ ಪಡ್ತಾ ಇದೀವಿ.